ಎಲ್ರಿಗೂ ನಮಸ್ಕಾರ. ಸ್ವರೂಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಾವು ಮಾಡ್ತಾ ಇರೋ ಮೊದಲನೇ ವಿಡಿಯೋ. ಯಾರ್ಯಾರು ಮೊದಲ ಬಾರಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಳಗ್ಗೆ ಬೇಗನೆ ಎದ್ದು ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ. ಎಲ್ಲ ಸೋಫಾ ಎಲ್ಲ ಗಲೀಜು ಮಾಡಿದ್ರು, ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಸೋಫಾ ಎಲ್ಲ ಬಟ್ಟೆ ಎಲ್ಲ ಕ್ಲೀನ್ ಮಾಡಿದೆ. ಲೋಟ ಚೊಂಬು ಎಲ್ಲ ಇಲ್ಲೇ ಹಾಕಿದ್ರು. ಪಾತ್ರೆ ತೊಳೆಯುವ ಅಂದ್ಬಿಟ್ಟು ಎತ್ಕೊಂಡು ಹೋದೆ. ನನ್ನ ಮಗಳು ಅವಾಗ ತಾನೇ ಎದ್ದು ಬಂದ್ಲು. ಬೇಗ ಬೇಗ ಮನೆ ಕಸ ಎಲ್ಲ ಗುಡ್ಸೋಣ ಅಂದ್ಬಿಟ್ಟು ಗುಡಿಸ್ತಾ ಇದ್ದೀನಿ. ಆಗಿರೋದ್ರಿಂದ ಬೇಗ ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇಷ್ಟೇ ಬೇಗ ಎದ್ದು ಕೆಲಸ ಎಲ್ಲ ಮಾಡ್ಕೊಳ್ಳೋಣ, ಬೇಗ ಬೇಗ ದೀಪ ಹಚ್ಬಿಡೋಣ ಅಂದ್ರು ಮಾಡೋಕ್ಕಾಗಲಿಲ್ಲ. ಇವತ್ತು ಸ್ಕೂಲ್ ಹತ್ರ ಬೇರೆ ಹೋಗ್ಬೇಕು. ಮಕ್ಳದ್ದು ರಿಸಲ್ಟ್ ಅದೇ. ಆಮೇಲೆ ಆಚೆ ಪಾರ್ಕಿಂಗ್ ಎಲ್ಲ ಗುಡಿಸ್ಬಿಡೋಣ ಅಂತ ಕಸ ಗುಡಿಸ್ತಾ ಇದ್ದೀನಿ. ಇವಾಗ ಬೇಸಿಗೆಗಾಲ ಇರೋದ್ರಿಂದ ಗಿಡಗಳೆಲ್ಲ ಸ್ವಲ್ಪ ಹಾಳಾಗೋಗವೆ. ಮತ್ತೆ ಎಲ್ಲ ಸ್ವಲ್ಪ ಇದು ಮಾಡಬೇಕು. ಸ್ಕೂಲ್ ಹತ್ರ ಬೇರೆ ಹೋದರೆ ರಿಸಲ್ಟು ಏನು ಮಾಡಿದಾರೋ ಅದು ಏನು ಬರೆದಿದ್ದಾರೋ ಅನ್ನೋದೊಂದು ಟೆನ್ಷನು. ನನ್ನ ಮಗ ಸ್ವಲ್ಪ ಪಾಸ್ ಆಯ್ತಾನೆ, ನನ್ನ ಮಗಳು ಸ್ವಲ್ಪ 11 ಗಂಟೆಗೆ ಸ್ಕೂಲ್ ಹತ್ರ ಹೋಗಬೇಕು. ರಿಸಲ್ಟ್ ಅದೇ, ಅದಕ್ಕೆ ಬೇಗ ತೊಳೆಯೋಣ ಅಂದ್ಬಿಟ್ಟು ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಬಿಡೋಣ ಅಂದ್ಬಿಟ್ಟು ತೊಳಿತಾ ಇದ್ದೀನಿ. ನಾವು ಯಾವುದೇ ಪ್ರೈವೇಟ್ ಸ್ಕೂಲ್ಗೆ ಏನು ಸೇರಿಸಿಲ್ಲ ನಮ್ಮ ಮಕ್ಕಳನ್ನ. ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋದು. ನಮ್ಮೂರಲ್ಲೇ ಗೌರ್ಮೆಂಟ್ ಸ್ಕೂಲ್ ಐತೆ, ಅದು ಸ್ಕೂಲ್ ಸೇರಿಸಿದ್ದೀವಿ. ರಂಗೋಲಿ ಬಿಡೋಣ ಅಂತ ಹೋದೆ, ಬಿಸಿಲಾಗ್ಬಿಟ್ಟಿತ್ತು. ಅದಕ್ಕೆ ಬೇಗ ಉಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಚಿಕ್ಕದಾಗಿ ಬಿಡ್ತಾಯಿದ್ದೀನಿ. ಸಿಂಪಲಾಗಿ ಚಿಕ್ಕದು. ರಂಗೋಲಿ ಬಿಡಬೇಕಾದ್ರೆ ನಮ್ಮ ಒಬ್ಬರು ತಾತ ರೋಡಲ್ಲಿ ನಿಂತು ಹೋಯ್ತಾಯಿದ್ರು. ಅವರು ಏನವ ಯಾಕವ ಹಿಂಗೆ ವೀಡಿಯೋ ಮಾಡ್ಕೋತಾ ಇದೀನಿ ಅಂತ ಕೇಳ್ತಾಯಿದ್ರು. ಸ್ವಲ್ಪ ಬೇಜಾರಾಯಿತು, ಯಾಕೆ ಹಿಂಗೆ ಕೇಳ್ತಾವ್ರೆ ಅನ್ನಿಸ್ತು. ಆದ್ರೂ ನಮಗೆ ವೀಡಿಯೋ ಏನೇ ಹೇಳೋಣ ಅವ್ರಿಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ನಾವೇನು ಮಾತಾಡಲಿಲ್ಲ. ಹಾಗೆ ರಂಗೋಲಿ ಬಿಡ್ತಾಯಿದ್ದೋ. ಬಾಗಿಲೆಲ್ಲ ರಂಗೋಲಿ ಬಿಟ್ಬಿಟ್ಟು ಬಂದ್ಬಿಟ್ಟು ತುಳಸಿ ಕಟ್ಟೆ ಹತ್ರ ಒಂದು ಚಿಕ್ಕದಾಗಿ ರಂಗೋಲಿ ಬಿಡೋಣ ಅಂದ್ಬಿಟ್ಟು ಬಿಡ್ತಾಯಿದ್ದೀನಿ. ನಾನು ಅವಾಗೇ ಹೇಳ್ದಂಗೆ ಬಿಸಿಲಿಗೆ ಗಿಡಗಳೆಲ್ಲ ಸ್ವಲ್ಪ ಬಾಡೋಗಿದ್ದು, ಅದಕ್ಕೆ ನೀರು ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನನ್ನ ಮಗಳಿಗೆ ಫಸ್ಟ್ ಹೇಳಿದೆ, ಬೆಳಗ್ಗೆ ನೀರು ಹಾಕು ಫಸ್ಟು ಗಿಡಗಳಿಗೆ ಅಂತ. ಅವಳೊಂದು ಹೇಳಿದ ಮಾತು ಕೇಳಲ್ಲು, ನೀರು ಹಾಕಲಿಲ್ಲ ಅವಳು ಅಂದ್ಬಿಟ್ಟು ನಾನೇ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಮನೆ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಬೇಗ ಮನೆ ಒರೆಸೋಣ ಅಂದ್ಬಿಟ್ಟು ಒರೆಸ್ತಾಯಿದ್ದೀನಿ. ಎಷ್ಟೇ ಬೇಗ ಎದ್ದು ಬೇಗ ಕೆಲಸ ಮುಗಿಸಿ ಬೆಳಗ್ಗೆನೇ ದೀಪ ಹಚ್ಚೋಣ ಅಂತ ಅಂದ್ಕೊಂಡ್ರೂ ಆಗಲ್ಲ, ಎದ್ದೋಳಕ್ಕೂ ಆಗಲ್ಲ. ನೈಟೇ ಅಂದ್ಕೊಂಡಿರ್ತೀನಿ ಬೇಗ ಎದ್ದೊಳ್ಬೇಕು ಅಂತ, ಆದರೆ ಎದ್ದೋಳಲೆ. ಇದರಿಂದ ಸ್ವಲ್ಪ ಟೈಮ್ ಆಯ್ತದೆ. ನಮ್ಮ ಸ್ನಾನ ಮಾಡೋಣ ಅಂತ ಹೋದೆ, ಸ್ನಾನ ಮಾಡಿಕೊಂಡೆ ಬಂದೆ. ಸ್ನಾನ ಮಾಡಿಕೊಂಡು ತಲೆಯೆಲ್ಲ ಸೀಟ್ಕೊಂಡು ನೀಟಾಗಿ ಬಂದೆ. ಮಕ್ಕೆ ಸ್ವಲ್ಪ ಲೈಟಾಗಿ ಸ್ನೋ ಹಾಕ್ಕೊಂಡೆ, ಹಣೆಗೆ ಇಕ್ಕೊಂಡೆ, ಕುಂಕುಮ ಇಕ್ಕೊಂಡು ಅಷ್ಟು. ಆಮೇಲೆ ದೇವ್ರ ಮನೆಗೆ ಬಂದೆ, ದೇವ್ರ ಪೂಜೆ ಮಾಡೋಣ ಅಂದ್ಬಿಟ್ಟು. ಅಷ್ಟೇ ನನ್ನ ಮಗಳು ದೀಪ ಹಚ್ಬಿಟ್ಟು ಸ್ಕೂಲ್ಗೆ ಹೋಗಿದ್ಲು. ಇವತ್ತು ರಿಸಲ್ಟ್ ಎಲ್ಲರೂ ಪಾಸಾರ ಆಗಲಿ, ಚೆನ್ನಾಗಿ ದೀಪ ಹಚ್ಬಿಟ್ಟು ಹೋಗವ ಅಂತ ಫಸ್ಟ್ ಹೇಳಿದೆ. ದೀಪ ಹಚ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹೋಗಿದ್ಲು. ಮತ್ತು ನಾನು ಸ್ನಾನ ಮಾಡ್ಕೊಬಂದ್ನಲ್ಲ ಅಂದ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಮಗನ ಬಗ್ಗೆ ಹೇಳ್ಬೇಕಂದ್ರೆ ಅವ್ನು ಚೆನ್ನಾಗೇ ಓದ್ತಾನೆ, ಆದರೆ ಆಟ ಅಂದ್ಕೊಂಡು ಅಲ್ಲಿ ಸ್ವಲ್ಪ ಹೊಂಟೈತಾನೆ. ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.